ಜೀವನದ ನಾನಾ ಸಮಸ್ಯೆಗಳಿಂದ ಬಳಲಿ ಹೋಗಿದ್ದ ಜನರನ್ನು ಕಂಡಾಗ ಯೇಸುವಿನ ಮನ ಕರಗಿತು. ಕರುಣಾಮೂರ್ತಿಯಾದ ಯೇಸು ಅವರ ದುಸ್ಥಿತಿಯನ್ನು ಕಂಡು ಅವರಿಗೆ ದೇವರ ವಾಕ್ಯದ ಉಪದೇಶ ನೀಡುತ್ತಾರೆ. ದಯಾವಂತರು ಭಾಗ್ಯವಂತರು, ದೇವರ ದಯೆ ಅವರಿಗೆ ದೊರಕುವುದು ಎಂದೊಮ್ಮೆ ಬೋಧಿಸಿದ್ದ ಯೇಸು ಅದನ್ನೇ ತನ್ನ ಜೀವನದಲ್ಲಿ ಈಗ ಪ್ರದರ್ಶಿಸುತ್ತಿದ್ದಾರೆ. ನಂತರ ಸಂಜೆಯಾದಾಗ ಅವರಿಗೆ ದೈಹಿಕ ಆಹಾರವನ್ನು ನೀಡಿ ಪೋಷಿಸುತ್ತಾರೆ. ಈ ಎಲ್ಲ ಕಾರ್ಯಗಳನ್ನು ಮಾಡಲು ಅವರನ್ನು ಪ್ರೇರೇಪಿಸಿದ್ದು ಅವರಲ್ಲಿದ್ದಂಥ ಪರೋಪಕಾರಿ ಮನೋಭಾವ. ತನ್ನಲ್ಲಿದ್ದುದನ್ನು ಹಂಚಿಕೊಂಡ ಯೇಸು ಕಡೆಯದಾಗಿ ತನ್ನ ಪ್ರಾಣವನ್ನೇ ನಮಗಾಗಿ ಧಾರೆ ಎರೆದರು. ನಾವು ಸಹ ನಮ್ಮಲ್ಲಿರುವುದನ್ನು ಇಲ್ಲದವರೊಂದಿಗೆ ನಾವು ಹಂಚಿಕೊಂಡಾಗ ನಾವು ಸಹ ಯೇಸುವಿನ ಯಥಾರ್ಥ ಶಿಷ್ಯರಾಗುತ್ತೇವೆ. ಈ ನಮ್ಮ ಬದುಕಿಗೆ ಅರ್ಥ ಬರುತ್ತದೆ. ಬನ್ನಿ ಬದಲಾಗೋಣ.